ಬೆಂಗಳೂರಾಗಿದ್ದೆ, ಡೆಲ್ಲಿಗಿದ್ದೆ, ನಾನು ಹಾಲು ಹೈನುಗಾರಿಕೆ ಮಾಡ್ತೀನಿ ಅಂದರೆ ನಡೆಯಲ್ಲ ಸರ್. ಈ ಥರ 4 ಬಳ ಗ್ಯಾಪ್ ಇರ್ಬೇಕು ಸರ್. ಹಂಗಾದರೆ ಹಾಲು ಬರುತ್ತೆ ಸರ್, ಇಲ್ಲಾಂದ್ರೆ ಬರೋಲ್ಲ ಸರ್. ಆಮೇಲೆ ಗಂಡ ಹೆಂಡತಿ ಇದ್ದರೆ 4 ರಿಂದ 5 ಹಸು ಆರಾಮಾಗಿ ಸಾಕ್ಬೋದು ಸರ್. ಅವ್ರು ಮುಂದೆ ಕರಿತಾರೆ, ನಾನು ಇನ್ನು ಕರಿತೀನಿ ಸರ್. ಕೂಡಬಾರ್ದು ಮೇಲೆ ಸರ್ಕಾರದಿಂದ ಏನು ಬರೋಲ್ಲ ಸರ್ ಅದು ಸೌಲಭ್ಯ. ಇದು ಪಂಜಾಬ್ ಬಸ್ಸು, ಒಳ್ಳೆ ಹಾಲು ಬರುತ್ತೆ. 16 ರಿಂದ 17 ಲೀಟ್ರ್ ಹಾಲು ಬರುತ್ತೆ. ಹಾಲು ಕರೀಲ್ಲ ಗೊತ್ತಿಲ್ಲದಂಗೆ ಹಸು ತೊಗೊಂಬಂದು ನಾನು ಹಾಲು ಕರಿತೀನಿ, ನಾನು ಮಿಷಿನ್ ಹಾಕ್ತೀನಿ ಅಂತಂದರೆ ಡೌಟೇ ಸರ್. ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಕೈಗಳು ನೋವುಗಳು ಕಳ್ಕೊಂಡು 2 ವರ್ಷದಿಂದ ತಗೊಂಬಂದು ಕಟ್ಗೆ ಅಂತನ ಅನುಭವ ಪ್ರಕಾರ ಹಂಗೆ ತಕ್ಕಂಥ ಕಟ್ಗೆ ಅಂತ ಹೋದ್ರೇ ಪಾಡು. ನಾವು ಅದೇ ಹೇಳಿದ್ದೆ ಸರ್, 10 ಆಕಳ ತಗೊಂಬಂದು ಒಂದೇ ಪಟ ಹಾಲು ಕರೆದು ಬೆಂಗಳೂರಾಗಿದ್ದೆ, ಡೆಲ್ಲಿಗಿದ್ದೆ, ನಾನು ಹಾಲು ಹೈನುಗಾರಿಕೆ ಮಾಡ್ತೀನಿ ಅಂದರೆ ಅದು ಹೈನುಗಾರಿಕೆ ನಡೆಯಲ್ಲ ಸರ್, ಸಕ್ಸಸ್ ಆಗೋಲ್ಲ. ಹಸು 2 ಹಸು ತಂದು ಕಟ್ಕೊಂಡು ಕಷ್ಟಪಟ್ರೆ ಅವ್ನಿಗೆ ಏನಂತ ಗೊತ್ತಾಗ ಸರ್. ಅದೆಲ್ಲೋ ಇದ್ವಿ ನಾವು, ಅವ್ನು ಹಾಲು ಕರೆದಾಕ ನಾನು ಲೇಬರ್ ಇಟ್ಟಿದ್ದೀನಿ ಬಿಡು, ಅವನ್ನೇ ಇಟ್ಟಿದ್ದೀನಿ ನಾವು, ಅವ್ನು ಮಾಡಲಿ ಕೆಲಸನ ಅಂತ ಅಂದರೆ ಫೇಲ್ಯೂರ್ ಸರ್ ಅದು. ಅವನು ಏನು ಮಾಡ್ತಾನೆ, ಲೇಬರ್ ಎಷ್ಟು ಅಂತ ಕರಿತಾನೆ ಸರ್, ಮ್ಯಾಗ ಇಂಟಿಗೆ ಅಂತ ಹೋಗ್ತಾ ಇರ್ತಾನೆ, ಮಿಷಿನ್ ಹಾಕ್ತಾನೆ, ಮಿಷಿನ್ ಇದ್ರೆ ಮಿಷಿನ್ ಕೈ ಹಾಕ್ತಾನೆ, ಇಲ್ಲಿ ಹೋಗ್ತಾನೆ ಸರ್, ಮ್ಯಾಗ ಹಾಲು ಕರ್ಕೊಳಲ್ಲ. ಅವಾಗ ಏನಾದರೂ ಫಾಲ್ಟ್ ಆಗ್ತಾ ಇರ್ತೈತೆ ಆಕಳಿಂದು. ಅವ ನಾವೆಲ್ಲ ಸರ್, ನಾವು ಲೇಬರನ್ನು ಕಟ್ ಮಾಡ್ಬೇಕು, ಇಲ್ಲ ನಾವೆಲ್ಲ ಕಟ್ ಮಾಡೋದು. ಹಂಗಾಗಿ ನಾವು ಜವಾಬ್ದಾರಿ ತಗೊಂಡ್ರೆ ಹೈನುಗಾರಿಕೆ ಮಾಡೋಕ್ಕೆ ಸಾಧ್ಯ ಸರ್, ಇದು ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಇದು ನೋಡಿ ಸರ್, ಇದು ಇಷ್ಟು ಡಿಫ್ರೆನ್ಸ್ ಇರಬೇಕು. 4 ಬಳ್ಳಿ ಇದ್ರು ಇದ್ದಿದ್ರು ಇದು ಒಂದು ಅರ್ಧ ಅಡಿ ಡಿಫ್ರೆನ್ಸ್ ಇದೆ ಸರ್. ಈ ಥರ ಆಕಳು ತಗೊಬೇಕು, ಅರ್ಧ ಅಡಿ ಡಿಫ್ರೆನ್ಸ್ ಇರ್ಬೇಕು ಕೈಯಲ್ಲಿ. ಆ ಥರ ಆದರೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ, ಹಾಲು ಕರಿಯೋಕ್ಕೆ ಬರ್ತೈತೆ, ಏನೂ ತೊಂದರೆ ಆಗೋಲ್ಲ, ಹಸುಗೂ ತೊಂದರೆ ಆಗೋಲ್ಲ. ಕೆಸ್ಲು ಡೆವಲಪ್ಮೆಂಟ್ ಇರುತ್ತೆ, ದಪ್ಪ ಇರುತ್ತೆ, ಒಳ್ಳೆ ಕ್ವಾಲಿಟಿ ಬರ್ತೈತೆ ಹಸು ಹಾಲು. ಈ ಥರ ಹುಡ್ಕೊಂತ ತಗೊಂಬೇಕು ಸರ್ ತಗೊಳೋರು ರೈತರು. ಕೂಡು ಮಲೆ ಹಾಕೋ ತಗೊಂಬರ್ದು ಯಾವಾಗಲೂ. ಹಾಲು ಕರಿಯೋಕ್ಕೆ ಎಡವಟ್ಟಾಗುತ್ತೆ, ಆವಾಗ ಕೆಸ್ಲು ಬೋಸ್ ಸ್ಟಾರ್ಟ್ ಆಗುತ್ತೆ. ಮಲಿಂದ ಕೂಡಿ ಆ ಮಲಿದ ಈ ಮಲಿದ ಹಾಲು ಮಲ್ಕೊಂಡಾಗೆಲ್ಲರ ಕ್ಲೀನಾಗಿ ಕರೀಲಿಲ್ಲ ಅಂದರೆ ಟಚಪ್ಪೆಲ್ಲಾಗಿ ಕೆಸ್ಲು ಬೋಸ್ ಸ್ಟಾರ್ಟ್ ಆಗ್ಬಿಡ್ತೈತಿ ಸರ್. ನಾವು ಹಾಲು ಕರಿಯೋಕ್ಕಿಂತ ಮುಂಚೆ ಕೆಸ್ಲು ತೊಳಿತೀವಿ. ಕೆಸ್ಲು ತೊಳೆದ್ಬಿಟ್ಟು ಹಳ್ಳೆಣ್ಣೆ ಹಚ್ತೀವಿ ಕ್ಲೀನಲ್ಲಿ. ಹಳ್ಳೆಣ್ಣೆ ಅಂದರೆ ಮತ್ತೆ ಯಾವುದೋ ಹಳ್ಳೆಣ್ಣೆ ಇಲ್ಲ, ಒಳ್ಳೆಣ್ಣೆ ಪಳ್ಳೆಣ್ಣೆ ಇಲ್ಲ, ಪ್ಯೂರ್ ಹಳ್ಳೆಣ್ಣೆ. ಆವಾಗ ಹಾಲು ಕರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಸರ್, ಈಗ ಮಿಷಿನಲ್ಲಿ ಹಾಲು ಕರಿಯೋಕ್ಕೂ ಮತ್ತು ನೀವು ಕೈಯಲ್ಲಿ ಕರಿಯೋಕ್ಕೂ ಯಾವ ರೀತಿ ವ್ಯತ್ಯಾಸ ಸರ್? ಸರ್, ಮಿಷಿನಲ್ಲಿ ಕರಿಯೋದಕ್ಕಿಂತ ಕೈಯಲ್ಲಿ ಹಾಲು ಕರೆದ್ರೆ ಉತ್ತಮ. ಹಂಗಾಗಿ 5 ನಿಮಿಷಕ್ಕೆ ನಾವು ಸರ್ ಹಾಲು ಕರೆದು ಹೋಗಿಬಿಡ್ತೀವಿ. ಮಿಷಿನಲ್ಲಿ ಹಾಕಿ ಅದು ಎಫೆಕ್ಟ್ ಆಗುತ್ತೆ, ಮತ್ತು ಹಾಲು ಕರ್ಕೊಂಡೇಬೇಕು ಸರ್ ಮಿಷಿನಲ್ಲಾದರೆ ಮತ್ತು ಕೈಯಲ್ಲಿ. ಹಂಗಾಗಿ ನಾವು ಇಬ್ಬರು ಸ್ಟಾರ್ಟಿಂಗ್ ಆಗಿ ಕರೆದ್ಬಿಡ್ತೀವಿ ಸರ್. ಏನು 5 ನಿಮಿಷಕ್ಕೆ ಎಳೆದು ಹೋಗ್ಬಿಡ್ತೀವಿ ಸರ್. ಈಜಿ ಸರ್ ಬದುಕು. ಈಗ ಟೈಮ್ ಕರೆಂಟ್ ಇರೋಲ್ಲ, ಸಮಸ್ಯೆ ಆಗ್ತೈತೆ. ಹಂಗಾಗಿ ಏನು ಮಾಡ್ತೀವಿ, ಕೈಯಾಗೆ ಎಳೆದ್ಬಿಡ್ತೀವಿ ಸರ್ ನಾವು. ಹ್ಞೂ ಸರ್, ಇಬ್ಬರು ಸೇರಿ ಕರಿತೀವಿ ಸರ್. ಯಾಕೆಂದರೆ ಸರ್ ದೊಡ್ಡ ಹಾಲಿಂದಲ್ಲ, ಹಂಗಾಗಿ ಪ್ರಮಾಣ ಕರೆದ್ಬಿಡ್ತೀವಿ ಸರ್. ಈಗ ನೋಡ್ರಿ, ಅವ್ರು ಮುಂದೆ ಕರಿತಾರೆ, ನಾನು ಇನ್ನು ಕರಿತೀನಿ ಸರ್. ಕೂಡಬಾರ್ದು ಮೇಲೆ ಈ ಥರ 4 ಬಳ ಗ್ಯಾಪ್ ಇರ್ಬೇಕು ಸರ್. ಹಂಗಾದರೆ ಹಾಲು ಬರುತ್ತೆ ಸರ್, ಇಲ್ಲಾಂದ್ರೆ ಬರೋಲ್ಲ ಸರ್. ಈಗ ಸರ್ ಬೆಳಗ್ಗೆ ಅಂದರೆ ನಾವು 4 ಗಂಟೆಗೆ ಹೇಳ್ತೀವಿ. 4 ಗಂಟೆಗೆ ಎದ್ದು 1 ಗಂಟೆ ಸಗಣಿ ಗೀಗಣಿ ಹೊಡೆದು ಬೂಸ ಗೀಸ ಇಟ್ಟು ಎಲ್ಲ ಕೆಲಸ ಮಾಡುತ್ತೆ. 6 ಗಂಟೆಯಿಂದ 7 ಗಂಟೆ ಮುಟ್ಟ ಹಾಲು ಕರಿತೀವಿ. ಅಲ್ಲಿಗೆ ಆಕ್ಲಿಂಗ್ ಕೆಲಸ ಮುಗಿದು ಸರ್. ಆಕ್ಲಿಂಗ್ ಕೆಲಸ ಮುಗಿದ್ಮೇಲೆ ಏನಿಲ್ಲ, ಒಂದು ಅರ್ಧ ಗಂಟೆ 1 ಗಂಟೆ ಮೇವು ತಂದುಬಿಟ್ವಿ ಅಂದರೆ ಮೇಯಿಸ್ಬಿಟ್ವಿ ಅಂದರೆ ಮುಗೀತು ಸರ್. ಮತ್ತು ನಾವು 4 ಗಂಟೆನೇ ಬರೋದು ಮೇವು ಹಾಕ್ತೀವಿ ಅಂದರೆ ಮುಗೀತು ಸರ್. ಮತ್ತು ಅವಕ್ಕೆ ನಾವು ಮೇವಾಗಿ ಇವು ಹಾಕಲ್ಲ ಸರ್, ಬೆಳಗ್ಗೆನೇ ಒಂದು ಟೈಮ್ ಕೊಟ್ಬಿಡ್ತೀವಿ ಸರ್. ಸರ್, ಈಗ 10 ರಿಂದ 12 ಹಸು ಕರಿಯೋತ್ತಿಗೆ ಒಟ್ಟು ಎಷ್ಟು ಟೈಮ್ ಹಿಡಿಯುತ್ತೆ ಸರ್? ಸರ್ 1 ಗಂಟೆ ಬೇಕು ಸರ್. 6 ಗಂಟೆಗೆ ಕುತ್ಕೊಂಡ್ರು 1 ಗಂಟೆ ಹಾಲು ಹಿಂಡಕ್ಕೆ ಬೇಕು ಸರ್. ಅಷ್ಟು 1 ಗಂಟೆ ಹಾಲು ಹಾಕಿ ತಗೊಂಡೋಗಿ 7 ಕಾಲಿ ಸರ್ ಡೈರಿ ನಮ್ಮೂರಲ್ಲಿ. 1 ಗಂಟೆ ಬೇಕು ಸರ್. ಹಾಲು ಕರೆದಾದ್ಮೇಲೆ 1 ಗಂಟೆ ಹಸುಗೆ ಮಲಗಕ್ಕೆ ಬಿಡಲ್ಲ ಸರ್. 1 ಗಂಟೆ ಮಲಗಕ್ಕೆ ಬಿಡಲ್ಲ. ಉದ್ದೇಶ ಏನು ಸರ್? ಕೆಸ್ಲು ಬಾವು ಸ್ಟಾರ್ಟ್ ಆಗುತ್ತೆ ಸರ್. ಯಾಕೆಂದರೆ ಹಾಲಿಂದು ನರ ಗ್ಯಾಪ್ ಇರುತ್ತೆ ಸರ್. ಇದರಲ್ಲಿ ಗ್ಯಾಪ್ ಇದ್ದಾಗ ಏನೈತಿ, ಅದು ಕೊಳೆ ಹೋಗಿ ಕುತ್ಕೊಂಡ್ಬಿಡ್ತು ಅಂದ್ರೆ ಕೆಸ್ಲು ಬಾವು ಸ್ಟಾರ್ಟ್ ಆಗುತ್ತೆ ಸರ್ ಅವ್ರಿಗೆ. ಸುಮ್ಮನೆ ನಾವು 10 ಲಕ್ಷದ ಹಾಲು ತಗೊಂಡಿವಿ, 2 ಲಕ್ಷದ ಹಾಲು ತಗೊಂಬಂದಿವಿ, ಹಾಲೇ ಕೊಡಲಿಲ್ಲ, ಕೆಸ್ಲು ಬಾವು ಬಂತು ಅಂದರೆ ನಮ್ಮಲ್ಲಿ ನಾವು ಮೇಂಟೈನ್ ಮಾಡೋದ್ರಲ್ಲಿ ಹೆಂಗಿರೋದು. ಅವರು 1 ಹಸು 2 ಹಸು ಕಟ್ಕೊಂಡು ಅವ್ರ ಜೀವನ ಸಾಗಿಸ್ಬೋದಾ ಸರ್? ಆರಾಮಾಗಿ ಸಾಗಿಸ್ಬೋದು ಸರ್. ಯಾವ ತೊಂದರೆ ಇಲ್ದಂಗೆ ಒಬ್ಬರು ಇಬ್ಬರು ಜೀವನ ಫ್ಯಾಮಿಲಿ ಗಂಡ ಹೆಂಡತಿ ಇದ್ದರೆ 4 ರಿಂದ 5 ಹಸು ಆರಾಮಾಗಿ ಸಾಕ್ಬೋದು ಸರ್. ಯಾವ ರಿಸ್ಕ್ ಇಲ್ದಂಗೆ, ಯಾವ ಜಮೀನು ಇಲ್ದಂಗೆ. ಏನೋ 1 ಎಕರೆ ನೀರು ಬೋರ್ ನೀರಿತ್ತು ಅಂದರೆ ಸರ್ ಆರಾಮಾಗಿ ನೀರೋದು ಕೆಲಸ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ ಸರ್. ಈಗ ನೋಡಿ ಸರ್, ನಮ್ಮದ್ರಲ್ಲಿ ಒಂದು ಹಣ ಇಲ್ಲ, ಒಂದು ಏನು ಸೊಳ್ಳೆ ಇಲ್ಲ, ಏನಿಲ್ಲ, ಒಂದು ಸ್ಮೆಲ್ ಇಲ್ಲ, ಏನಿಲ್ಲ. ಗಾಳಿ ಬೆಳಕು ಇರೋ ಕಡೆಯಿಂದ ನಮಗೇನು ಒಂದು ನೊಣನೂ ಕೂತಲ್ಲ. ನಾವೇನು ಸರ್ ವಾರಕ್ಕೊಮ್ಮೆ ಮೈ ತೊಳೆದಾಗ ಔಷಧಿ ಹೊಡ್ಬಿಟ್ಟಿವಿ ಅಂದರೆ ಅಲ್ಲಿ ಮತ್ತೆ ವಾರ ಮುಟ್ಟನೂ ನೊಣ ಕೂತ್ಕೊಳಲ್ಲ, ಸೊಳ್ಳೆ ಬರೋಲ್ಲ, ಏನಿಲ್ಲ. ಗಾಳಿ ಆಡ್ತೈತೆ, ಕ್ಲೀನಾಗಿ ವಾತಾವರಣ ಇರ್ತೈತೆ. ಹಂಗಾಗಿ ಯಾವುದೂ ತೊಂದರೆ ಆಗ್ತಾಯಿಲ್ಲ ದನಗಳಿಗೆ. ಯಾವ ಕಾಯಿಲೆನೂ ಇಲ್ಲ ನಮಗೆ ದನಗಳಿಗೆ. ಕಡಿಮೆ ಖರ್ಚಿನಲ್ಲಿ ಶೆಡ್ ನಿರ್ಮಾಣ ಮಾಡ್ಕೊಂಡು ಉತ್ತಮ ಆದಾಯ ಗಳಿಸ್ತಾ ಇದ್ದೀರಾ? ಈಗ ನೋಡಿ ಸರ್, ಭಾಳ ಬಂಡವಾಳ ಹಾಕಿದೆ ಅಂತಂದರೆ ಇದು ಸುಮಾರು ಒಂದು 15 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಹಂಗೆ ಬಂಡವಾಳ ಹಾಕ್ಬೇಕು, ನಾವು ಹಾಲು ಕರಿಬೇಕು, ಹೈನುಗಾರಿಕೆ ಮಾಡಬೇಕು ಅಂದರೆ ಫ್ಯಾನ್ ಬೇಕು. 1 ಆಕಳಿಗೆ 2 ಆಕಳಿಂದ ಒಂದು ಫ್ಯಾನ್ ಅಂದರೆ 13 ಆಕಳಿಗೆ
ಒಂದು 6-7 ಫ್ಯಾನ್ ಬೇಕು. ಕರೆಂಟ್ ಬಿಲ್ಲೇ ವಾರಕ್ಕಿಲ್ಲ ಅಂದರೆ 2,000 3,000 ಕರೆಂಟ್ ಬಿಲ್ ಬರುತ್ತೆ. ಬೇಡಲ್ಲ, ಗಾಳಿ ವಾತಾವರಣ ಕರಾಮ ಬೀಸ್ತೈತೆ, ದನ ಕ್ಲೀನಾಗಿ ಮಕ್ಕಂತವೆ. ನೋಡಿ ನಮ್ಮಲ್ಲಿ ಸೊಳ್ಳೆ ಒಂದು ನೊಣ ಏನಾರು ಇದಾವ? ಏನಿಲ್ಲ, ಆರಾಮಾಗಿ ಈಜ ದನ ಮಕ್ಕಂತವೆ. ರೇಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಮೊದಲೆಲ್ಲ 35 ರೂಪಾಯಿ 36 ರೂಪಾಯಿ 40 ರೂಪಾಯಿ ರೇಟ್ ಇತ್ತು. ಇವಾಗ ಏನಪ್ಪ ಅಂದರೆ ಫ್ಯಾಟಿ ಮೇಲೆ ದುಡ್ಡಿದೆ, ಫ್ಯಾಟ್ ಬಂದಂಗೆ ದುಡ್ಡು ಕೊಡ್ತಾರೆ. ರೈತರಿಂದ ಏನಿಲ್ಲ, ಸರ್ಕಾರದಿಂದ ಲಾಭ ಅಂದರೆ 5 ರೂಪಾಯಿ ದುಡ್ಡು ಬರ್ತತೆ. ನಾವೆಷ್ಟು ಹಾಲು ಹಾಕ್ತೀವೋ ಅಷ್ಟು ಹೆಚ್ಚಿಗೆ ಬರುತ್ತೆ. 3 ತಿಂಗಳಿಗೆ 4 ತಿಂಗಳಿಗೆ ದುಡ್ಡು ಹಾಕ್ತಾರೆ. ಅದೇ ನಮಗೆ ಉಳಿತಾಯ ಆಗೋದು. 3 ತಿಂಗಳಿಗೆ 4 ತಿಂಗಳಿಗೆ ಉಳಿತಾಯ ಹಾಕೋದು ದುಡ್ಡು ಬರ್ತತೆ. ಅದು ಬಿಟ್ಟರೆ ಸರ್ಕಾರದಿಂದ ಏನು ಬರೋಲ್ಲ ಸರ್ ಅವ್ರ ಸೌಲಭ್ಯ. ಹಾಲು ರೇಟ್ ಜಾಸ್ತಿ ಆಗುತ್ತೆ ಅಂತಲೇ ತಗೊಂಬಂದಿವಿ. ಹಾಲು ರೇಟ್ ಜಾಸ್ತಿ ಆಗೋದು, ಮತ್ತೆ ಕಮ್ಮಿ ಮಾಡಿದರು. ಹಾಲು ಹೆಚ್ಚೋವರಿ ಆಗಲಿಲ್ಲ, ಕ್ಲೀನಾಗಿ ಹೋಗ್ತಾಯಿಲ್ಲ, ಖರ್ಚು ಆಗ್ತಾಯಿಲ್ಲ, ಹಾಲು ಕುಡಿತಾಯಿಲ್ಲ ಅಂತಂದು ಹಾಲಿನ ರೇಟ್ ಮತ್ತೆ ಕಮ್ಮಿ ಮಾಡಿದರು. ಮತ್ತು ಈಗ ಕಮ್ಮಿ ಮಾಡಿದ್ದಾರೆ ಅಂತ ನಾವೇನು ಹೈನುಗಾರಿಕೆ ಬಿಡೋಕ್ಕಾಗಲಿಲ್ಲ, ಮತ್ತು ಜಾಸ್ತಿ ಮಾಡ್ಕೊಂಡಿವಿ. ನೋಡೋಣ, ಇದ್ರಾಗೆ ಜೀವನ ಮಾಡೋಣ, ಬದುಕೋಕ್ಕಾಗತ್ತೆ ಅಂದ್ರೆ ಇದ್ರಾಗೆ ಬದುಕೋಣ ಅಂತಂದು ನಾವು ಮತ್ತೆ ಜಾಸ್ತಿ ಮಾಡ್ಕೊಂಡು ಹಾಲು ಹಾಕ್ತಾಯಿದ್ವಿ. ಏನೂ ತೊಂದರೆ ಏನಿಲ್ಲ ನಮಗೆ. ನಮ್ಮ ಜೀವನ ಮಾಡೋಕ್ಕೆ ಹೆಂಗೋ ಜೀವನ ಮಾಡ್ತಾಯಿದ್ವಿ.